ನಮ್ಮ ಮೊಮ್ಮಕ್ಕಳೆಲ್ಲ ಹೆಜ್ಜೆ ಹಿಡಿತಿದ್ದ ಆಮೇಲೆ ಚೆನ್ನಾಗಿ ಕಲರ್ ಬಂದಿ ಅಂತ ಯಾವ ಫೇರಲ್ಲಿ ಯೂಸ್ ಮಾಡ್ತೀರಾ? ಯಾವ್ದು ಇಲ್ಲ ಏನೇನಿಲ್ಲ ಏನಿಲ್ಲ ಯೂಸ್ ಮಾಡ್ದಂಗೆ ಹಂಗೆ ಇಲ್ಲ ಸರ್ ನಮ್ಮ ಮಕ್ಕಳು ಸೋಪೆ ತಗೊಂಡು ಅಷ್ಟೇ. ಏನೇನು ಬೇಕಾಗಿದ್ದಲ್ಲ ಒಳಗೆ ಹೋಗಿ ಬೀಳೋಣ ನೇಣು ಹಾಕೋಣ ಅನಿಸ್ತದೆ ನನಗೆ. ಯಾರು ಮಾತಾಡ್ಸಿದ್ರು ಇಷ್ಟ ಆಗ್ತದಲ್ಲ, ನನ್ನ ಪಾಡಿ ನಾನು ಇರ್ಬೇಕು ಅನ್ನಿಸ್ತಿತ್ತು. ನಂದು ಇಷ್ಟೇ ಜೀವನ. ನಾನು ಹುಷಾರಾಗಿರ್ತೀನಿ, ಚೆನ್ನಾಗಿ ನನಗೆ ಗಂಡು ಮಕ್ಕಳೆಲ್ಲ 2 ಹೆಣ್ಮಕ್ಳೆ, ಮೊಮ್ಮಕ್ಳು ಇಂಜಿನಿಯರು. ನಮ್ಮಂತ ಬಡವರಿಗೆ ನೋವಿಲ್ದಂಗೆ ಮಾಡಿ ನಮಸ್ಕಾರ. ಇವ್ರು ಮಂಡಿ ನೋವು ಚಿಕನ್ ಗುನಿಯಾ ನಿಮ್ಗೆ ಎಲ್ಲರಿಗೂ ಬಂದೇ ಇರುತ್ತೆ. ನಮ್ಮ ಜೊತೆ ಶಿವಮ್ಮ ಅಂತ ಇದ್ದಾರೆ, ದಾವಣಗೆರೆ ಬಾಪೂಜಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾರೆ ಅಟೆಂಡರ್ ಆಗಿ. ಅವ್ರಿಗೆ ಮಂಡಿ ನೋವು 20 ವರ್ಷದ ಇತ್ತು, ಚಿಕನ್ ಗುನಿಯಾ ಬಂದಿತ್ತು. ಚಿಕನ್ ಗುನಿಯಾ ಬಂದಾಗಿಂದನೂ ಮಂಡಿ ನೋವು ಹಾಗೆ ಇತ್ತು. ಹೇಳಿ ಶಿವಮ್ಮ, ನೀವೇ ಹೇಳಿ. ನಮಸ್ಕಾರ. ನಾನು ಶಿವಮ್ಮ ಅಂತ ಸರ್, ದಾವಣಗೆರೆಯಿಂದ ಬಾಪೂಜಿ ಡೆಂಟಲ್ ಕಾಲೇಜಲ್ಲಿ ಅಟೆಂಡರು. ಎಲ್ಲ ಕಡೆಗೂ ತೋರಿಸಿದ್ದೆ, ಎಲ್ಲಿ ಕಮ್ಮಿ ಆಗಿದ್ದಿಲ್ಲ. ಇಲ್ಲಿ ಬಂದಿಂದ ಒಂದು ನಿಮಿಷ ನಿಲ್ಲಕ್ಕಾಗೋದಿಲ್ಲ. ಈಗ ಒಂದು ಗಂಟೆ ನಿಲ್ತದೆ. ಬಸ್ ಹತ್ತದ ಸರ್, ಮುಂದೆ ಬಸ್ ಹತ್ತದ ಸರ್. ಆಟ ಹತ್ತಿದ್ದು ಒಂದು ತಾಯಿ ಹೊಟ್ಟೆ ಉಸ್ದಂಗೆ ಆಗ್ತಿತ್ತು. ಈಗ ಆಟ ಆರಾಮಾಗಿ ಆಗ್ತದೆ ಸರ್. ಮೆಟ್ಲು ಎಳಿತೀನಿ ಹತ್ತೀನಿ. ಸೂಪರ್ ಸರ್. ಮೊಬೈಲ್ ನೋಡ್ಕೊಂಬಂದ ಸರ್, ನಾನು ಮೊಬೈಲಲ್ಲಿ ನೋಡ್ಕೊಂಡು 1000 ಜನ ನೋಡಿ ಇದು 3ನೇ ಟೈಮ್ ಸರ್. 2 ಸರಿ ಮುಖ್ಯವಾಗಿ ಇವ್ರಿಗೆ ಏನಂದ್ರೆ 12 kg ವೆಯ್ಟ್ ಲಾಸ್ ಆಗಿದೆ. ಅದು ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್. ಇಲ್ಲಿ ಬಂದ 92 ಇದೆ ಸರ್. ಇವಾಗ 80 kg, 81 kg. ನಿಮಗೆ ಬೇರೆ ಏನೇನು ಚೇಂಜಸ್ ಆಗಿದೆ? ಮಂಡಿ ನೋವು ಕಡಿಮೆ ಆಗಿದೆ, ವೆಯ್ಟ್ ಲಾಸ್ ಆಗಿದೆ, ಮತ್ತೆ ಬೇರೆ ಬೇರೆ ಏನು ಸರ್ ಖುಷಿ ಅನ್ನಿಸ್ತದೆ. ಏನೇನು ಬೇಕಾಗಿದ್ದಲ್ಲ ಒಳಗೆ ಹೋಗಿ ಬೀಳೋಣ ನೇಣು ಹಾಕೋಣ ಅನಿಸ್ತದೆ ನನಗೆ. ಯಾರು ಮಾತಾಡ್ಸಿದ್ರು ಇಷ್ಟ ಆಗ್ತದಲ್ಲ, ನನ್ನ ಪಾಡಿ ನಾನು ಇರ್ಬೇಕು ಅನ್ನಿಸ್ತಿತ್ತು. ನಂದು ಇಷ್ಟೇ ಜೀವನ ಅನ್ನಿಸ್ತಿತ್ತು. ಇವಾಗೆಲ್ಲ ಚೆನ್ನಾಗಿದೆ ಸರ್, ಖುಷಿಯಾಗಿದೆ. ಕಳ್ಳು ಬಳಿ ತಗೋಗ್ತಾನೆ ಫಂಕ್ಷನ್ಗಳು. ಆಮೇಲೆ ಚೆನ್ನಾಗಿ ಕಲರ್ ಬಂದಿ ಅಂತ. ಯಾವ ಫೇರಲ್ಲಿ ಯೂಸ್ ಮಾಡ್ತೀರಾ? ಯಾವ್ದು ಇಲ್ಲ ಸರ್, ಏನೇನಿಲ್ಲ ಏನಿಲ್ಲ ಯೂಸ್ ಮಾಡ್ದಂಗೆ ಹಂಗೆ ಇಲ್ಲ ಸರ್. ನಮ್ಮ ಮಕ್ಕಳು ಸೋಪೆ ತಗೊಂಡು ಅಷ್ಟೇ, ಇನ್ನೇನಿಲ್ಲ. ಯೂಶಲಿ ಸುಮ್ಮನೆ ಕಾಸ್ಟ್ಲಿ ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಅದು ಇನ್ಸುಲಿನ್ ರೆಸಿಸ್ಟೆನ್ಸ್, ಬೇಸಿಕಲಿ ವೆಯ್ಟ್ ಗೇನ್ ಬಂದಿ ಅಂತಾರ, ಲಕ್ಷ್ಮಣಿ ಅಂತ ಹಿಂಗ ಅನ್ನಕ್ಕೆ ಹಾಕೋದು ಸರ್. ಸಿರ ಅಷ್ಟಪ್ಪ ಇತ್ತು, ಫಸ್ಟ್ ಬಂದಾಗ. ಇವಾಗ ಆರಾಮ. ಯಾವ ಬ್ಲೌಸ್ ಎಲ್ಲ ಲೂಸ್ ಆಗ್ತದೆ. ಆಯ್ತು. ಮುಖ್ಯವಾಗಿ ಯಾಕೆ ಇಷ್ಟು ಜಾಸ್ತಿ ವೆಯ್ಟ್ ಗೇನು ಪ್ಲಸ್ ಮುಖ ಎಲ್ಲ ಟ್ಯಾನ್ ಇತ್ತು ಅಂದ್ರೆ ಬಿಕಾಸ್ ಆಫ್ 5 levels ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಇನ್ಸುಲಿನ್ ರೆಸಿಸ್ಟೆನ್ಸ್ ನ ವರ್ಕಪ್ ಮಾಡೋದಕ್ಕೆ ಡಯಟ್ ಹೇಳ್ಕೊಡ್ತೀವಿ. ಅವ್ರು ಏನ್ ಡಯಟ್ ಫಾಲೋ ಮಾಡಿದ್ರು ಅಂತ ಅವ್ರ ಹತ್ರನೇ ಕೇಳೋಣ. ಸೊ ಅದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ನೀವು ವೆಯ್ಟ್ ಲಾಸ್ ಆಗಿ ನೀವು ಇನ್ನೂ ಚೆನ್ನಾಗಿ ಕಲರ್ ಬನ್ನಿ, ಇನ್ನೂ ಚೆನ್ನಾಗಿ ಮಂಡಿ ನೋವು ಮನೆಯಲ್ಲೇ ಎಷ್ಟಾಗುತ್ತೆ ಅಷ್ಟು ವಾಸಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ನೀವೇನೇನು ಪಥ್ಯ ಮಾಡ್ತೀವಿ? ಬೆಳಗಿನ ಸಾಯಂಕಾಲವರೆಗೆ ಏನೇನು ಮಾಡ್ತೀವಿ ಸರ್? ಕುಂಬಳಕಾಯಿ ಜ್ಯೂಸು 1 ಟೈಮ್, ಸೌತೆಕಾಯಿ, ಕ್ಯಾರೆಟ್, ಬೆಟ್ಟದ ನೆಲ್ಲಿಕಾಯಿ, ಮತ್ತೆ 11:30 ಮಾತ್ರೆ ತಗೊಳ್ಬೇಕಾದ್ರೆ ಸ್ವಲ್ಪ ಇಡ್ಲಿ ತಗೊಂತಾನೆ, ಇಲ್ಲ ರಾಗಿ ಜ್ಯೂಸ್ ತಗೊಂತಾನೆ. ಆಮೇಲೆ ಮಧ್ಯಾಹ್ನ ಹೊಟ್ಟೆ ಅನ್ನಾರ ರೊಟ್ಟಿ ಮುದ್ದೆರ ಉಪ್ಪು, ಮತ್ತೆ ರಾತ್ರಿ ಉಣ್ಣೋದು ಮೊಳಕೆ ಕಟ್ಟಿದ್ದು, ಆಮೇಲೆ ಇದು ಮೆಂತ್ಯಕಾಳು ಮೊಳಕೆ ಕಟ್ಟಿದ್ದು, ಮತ್ತೆ ಕಾಳುಗಳೆಲ್ಲ ಮೊಳಕೆ ಕಟ್ಟಿದ್ದು ತಿಂತಾನೆ. ಕೊಬ್ಬರಿ ತಿಂತಾನೆ. ಕೊಬ್ಬರಿ ಅರ್ಧ ಬಾಟ್ಲು ಕೊಬ್ಬರಿ. ಹಸಿ ತೆಂಗಿನಕಾಯಿ ನಿಮ್ ಗೇಮ್ ಚೇಂಜರ್ ಯಾರು ಗೊತ್ತಾ? ಹಸಿ ತೆಂಗಿನಕಾಯಿ ಮತ್ತೆ ಮೆಂತ್ಯಕಾಳು ಎಲ್ಲ ಮೊಳಕೆ ಬರಿಸ್ಕೊಂಡೆ ತಿನ್ಬೇಕು. ಯಾವುದೇ ಕಾಳಾದ್ರೂ ಮೊಳಕೆ ಬಂದಾಗಲೇ ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಷನಲ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಎಲ್ಲ ನಮ್ಮ ಕಳ್ಳು ಬಳಿ ಖುಷಿ ಪಡ್ತಾರೆ. ಎಷ್ಟು ಮಾಡ್ತೀಯಲ್ಲ, ಎಷ್ಟು ಮಾಡ್ತೀಯಲ್ಲ. ಒಂದು ಪೂರಿ ತಿಂದಿಲ್ಲ, ಒಂದು ಹಸಿ ತಿಂದಿಲ್ಲ, ಆಮೇಲೆ ಬೇಕ್ರಿದು ಒಂಚೂರು ಬಾಯಾಗ ಹಾಕಿಲ್ಲ, ಟೀ ಕಾಫಿ ಇಲ್ಲ. ಮುಂಚೆ ಇದೆಲ್ಲ ಮಾಡ್ತಾ ಇತ್ತು. ಏನೇನ್ ಮಾಡ್ತಿದ್ದೆ? ಚಿಕನ್ ಮಟನ್ ಸರಿ ತಿಂತಿದ್ದೆ, ಬೇಕ್ರಿ ತಿಂತಿದ್ದೆ, ಬ್ರೆಡ್ ತಿಂತಿದ್ದೆ, ಬನ್ ತಿಂತಿದ್ದೆ. ಏನೇನಿಲ್ಲ, ನಾನೇನು ಲೈಫ್ ಲಾಂಗ್ ಹಿಂಗೆ ಇರ್ತದೆ. ಹೆಂಗ್ ಗೊತ್ತಾ, ಹಿಂಗಿರೋದ್ರಿಂದ ಮುಖ್ಯವಾಗಿ ನಮ್ ದೇಹ ಖುಷಿಯಾಗಿರುತ್ತೆ. ಕರ್ಗ ಮಕ ಇವ್ರು ತಪ್ಪಾಗ್ಬಿಡುತ್ತೆ ನಮ್ದು ಚಿಂತಿಗೆ ಮಕ್ಕಳು. ಈಗೆಲ್ಲ ಸೂಪರ್ ಅಟೆಂಡರ್ ಎಲ್ಲ ಏನ್ ಬೆಂಗಳೂರು ಕೆಲಸ ಮಾಡ್ತು ಅಂತಾರ. ಬೆಂಗಳೂರು ಎಲ್ಲ ಏನ್ ಅನ್ಕೊಂಡಿದ್ರು? ಇಷ್ಟೇ ಬಿಡು ಅನ್ಕೊಂಡಿದ್ರು ಎಲ್ಲರೂ. ಎಲ್ಲ ಕಡೆಗೆ ಹೋಗಿ ಬಂದೈತೆ, ಅಯ್ಯಮ್ಮ ಪಾಪ ಆಡಾಗಲ್ಲ ಅನ್ಕೊಂಡಿದ್ರು ಸರ್. ಈಗ ಸರ್ ನಿಮ್ಮನ್ನೆಲ್ಲ ನೆನೆಸ್ತದ. ನಮ್ಮ ಸ್ಟಾಫ್ ಅಂತೂ ಫಸ್ಟ್ ಹೋಗಮ್ಮ ಫಸ್ಟ್ ಹೋಗಮ್ಮ. ಆ ಡಾಕ್ಟ್ರಿಗೂ ಟ್ಯಾಂಕ್ಸ್ ಹೇಳ್ಬೇಕು ಸರ್.
ಕಳಿಸ್ಕೊಡ್ತಾರ ಹಾ ಅಲ್ಲಿ ಹಾಸ್ಪಿಟಲ್ ಅವ್ರಿಗೆ ಹೇಳ್ಬೇಕು, ನಮಗೆ ಎಷ್ಟು ಹೇಳ್ತಾನೋ ಅವ್ರಿಗೂ ಅಷ್ಟೇ ಹೇಳ್ಬೇಕು. ಡಾಕ್ಟರ್ ಹತ್ರ ಧನ್ಯ ಸಾರು, ನಂದೀಶ್ವರ್ ಸಾರು ನಮ್ಮ ಸೆಕ್ಷನ್. ನಂದೀಶ್ವರ್ ಸಾರ್ ಅಂದ್ರೆ ಪ್ರಿನ್ಸಿಪಾಲ್, ಧನ್ಯ ಸಾರು ಅಂದ್ರೆ ಪ್ರೊಫೆಸರ್. ಒಂದು 10 ಜನ ಅದ ಸರ್ ನಮ್ಮ ಸೆಕ್ಷನ್ನಾಗೆ, ಎಲ್ಲರೂ ಖುಷಿ ಪಡ್ತಾರೆ. ನಿಮ್ಗೆ ಇದು ಮಂಡಿ ನೋವು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತು ಸರ್. 20 ವರ್ಷ ಆಯ್ತು. 20 ವರ್ಷದಿಂದ ಹಂಗೆ ಇತ್ತ ಅಥವಾ ಕಮ್ಮಿ ಇದ್ದು ಜಾಸ್ತಿ ಆಗ್ತದೆ? ಇಲ್ಲ ಸರ್, ಸೇಮ್ ಹಂಗೆ ಇತ್ತದು. ಅನ್ಕಿಟ್ರೆ ಅನ್ನ ಆಗ್ಬೇಕು ಇಲ್ಲಿ. ಸುಳ್ಳು ಹೇಳಲ್ಲ ನಾನು, ಇಲ್ಲಿ ಅನ್ಕಿಟ್ರೆ ಅನ್ನ ಆಗ್ಬೇಕು. ಕುತ್ಕೊಂತಾನ ಒಬ್ಳೆ ಮನೆಗಿದ್ದಾರೆ, ಈಗ ಮುಟ್ಕೊಂತ ನೈಸ್ ಆಗ್ಯಾವ ಸರ್. ತಣ್ಣಗಾಗಿದ್ದಾವೆ ಇವಾಗ. ಅವಾಗ ಅನ್ಕಿಟ್ರೆ ಅನ್ನ ಆಗ್ಬೇಕು ಇಲ್ಲಿ. ಅಷ್ಟು ಬಿಸಿ ಬಿಸಿ ಅಷ್ಟು ಬಿಸಿ ಬಿಸಿ. ಅಂದ್ರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, 4 ಸೈನ್ಸ್ ಆಫ್ ಇನ್ಫ್ಲಮೇಷನ್ ಅಂದ್ರೆ ಬಿಸಿ ಆಗೋದು, ಮತ್ತೆ ನೋವು, ಮತ್ತೆ ಕೆಂಪಗಾಗೋದು, ಮತ್ತೆ ಊತ ಬರೋದು, ಈ 4 ಇರ್ತವೆ. 4ರಲ್ಲಿ ಮೀನ್ ಕಡ್ದಾಗ ಗಂಟಾಗಿದ್ದು, ಮೀನ್ ಕಡ್ದಾಗ ಈ ತರ ಲೈನಿಗೆ ಹಿಂಗ್ ಸರಪಣೆ ಆಗಿದ್ದು. ಈಗಿಲ್ಲ ಅವು, ಕಮ್ಮಿ ಆಗಿದವಾ? ಈಗ ಅದಕ್ಕೆ ನಾವು ಟ್ರೀಟ್ಮೆಂಟೇ ಕೊಟ್ಟಿಲ್ಲ. ವೆರಿಕೋಸ್ ವೇನ್ ಹಂಗೆ ಆಗ್ಯಾವ. ವೆರಿಕೋಸ್ ವೇನ್ ಇಸ್ ಆಲ್ಸೋ ಬಿಕಾಸ್ ಆಫ್ ಹೈ ಲೆವೆಲ್ ಆಫ್ ಇನ್ಫ್ಲಮೇಷನ್ ಅಂಡ್ ವೈಟಮಿನ್ ಸಿ ಡಿಫಿಷಿಯನ್ಸಿ. ನಾವು ಇವ್ರಿಗೆ ವೈಟಮಿನ್ ಸಿ ಕೊಟ್ಟಿದ್ವಿ, ಮತ್ತೆ ಇನ್ಫ್ಲಮೇಷನ್ಗೆ ಕಮ್ಮಿ ಆಗೋದಕ್ಕೆ ಆಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ ಸಪ್ಲಿಮೆಂಟ್ಸ್ ಕೊಟ್ಟಿದ್ವಿ. ಅದ್ರಲ್ಲ ವೆರಿಕೋಸ್ ವೇನ್ ಏನು ಅವ್ರು ಹೇಳ್ತಾರೋ ಈ ತರ ರಿಂಗ್ ಇದ್ದಂಗಿಲ್ವಾ, ಮೀನ್ ಕಡ್ದ ಮುದ್ದಕ್ಕಿದ್ದು ವೆರಿಕೋಸ್ ವೇನ್ ಅದು ಕೂಡ ಬೆಟರ್ ಆಗಿದೆ ಅಂತ ಹೇಳ್ತಾರೆ. ಸೊ ನೀವು ಹೇಳಿದ್ರು ಅನ್ನ ಇಟ್ಟರೆ ಅನ್ನ ಅದ ಅಷ್ಟೊಂದು ಬಿಸಿ ಆಗ್ತಾ ಇತ್ತು ಅಂತ. So ಅವಾಗ ಆಮೇಲೆ ಏನ್ ಮಾಡ್ಬೇಕು? ಏನ್ ಮಾಡಿಲ್ಲ, ಇಲ್ಲಿ ಬಂದಿಂದ ಪಾಡಾಗಿದ್ದು. ಅಲ್ಲಿ ಎಲ್ಲ ಇಲ್ಲ ಎಲ್ಲೋದ್ರು ಮೈ ಇಳಿಸು ವಾಕ್ ಮಾಡು, ತಿನ್ನೋದು ಕಮ್ಮಿ ಮಾಡಿ ಇದೇ ಹೇಳೋರು. ಏನು ಕಮ್ಮಿ ಆಗಿದ್ರು, ದುಡ್ಡು ಭಾಳ ಖರ್ಚು ಮಾಡಿದ್ದು ಒಂದ್ 2 ಮೇಲೆ ಹೋಗ್ಯದ ಸರ್. ಸುಳ್ಳು ಹೇಳಲ್ಲ, ಎಲ್ಲ ಒಡವಿ ಪಡವಿ ಇಷ್ಟೆಲ್ಲ ತೋರಿಸ್ಕೊತಿದ್ದೆ. ಏನು ಮಣಿಪಾಲು, ಹುಬ್ಳಿ, ಬೆಂಗಳೂರು, ಬಸವೇಶ್ವರ ಅಲ್ಲಿ, ಆಮೇಲೆ ದಾವಣಗೆರೆ ಎಲ್ಲ ತೋರಿಸಿದ್ದೆ. ದೇವ್ರುಗಳಿಗೆಲ್ಲ ಹೋಗಿದ್ದೆ. ರಾಘವೇಂದ್ರ ದೇವ್ರಿಗೆ 5 ತಿಂಗಳು ಬರ್ತಾನೆ ಪಡೆಯ. ಮುಂದಿನ ಬಾ ಅಂದಾರ ಸ್ವಾಮಿಯರು, ಮಂತ್ರಾಲಯ ಸ್ವಾಮಿಯರು. ಇದೆಲ್ಲ ಪಾಡಾಗ್ತಾ ಐತೆ ಅಂತ ಫೋನ್ ಮಾಡ್ತಾನೆ, ಇದು ಮುಗ್ದಿನ ಬಾರಮ್ಮ ಅಂತ ಹೇಳ್ಯಾರ. ಇದು ಮುಗ್ದಿನ ನಮ್ಮ ಮಕ್ಕಳು ಬಂದಾರ, ಅಮ್ಮಗೆ ಚೆನ್ನಾಗಾದ್ರೆ ಅಕ್ಕಿ ಕೊಡಿಸ್ತೇವೆ, ಅಲ್ಲಿ ಊಟಕ್ಕೆ ಅಕ್ಕಿ ಕೊಡಿಸ್ತೇವೆ. ನಿಮ್ಗೆ ಇದು ಅಷ್ಟು ಜಾಸ್ತಿ ಇತ್ತಲ್ಲ, ನಿಮ್ಗೆ ಏನೇನೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ ಸರ್? ನನಗೆ ಆಟ ಹತ್ತಂದ್ರೆ ಪ್ರಾಣಗಳು. ಬಸ್ ಹತ್ತ ಈಗ ಹತ್ತಿ ಬಂದ ನಾನು ಬಸ್ಸಲ್ಲಿ ಬಂದಿದ್ದೀರಾ? ಮೊಮ್ಮಗನ್ ಕರ್ಕೊಂಡು ಬಸ್ ಆಟ ಫಸ್ಟ್ ಟೈಮ್ ಬಂದಾಗ ಕಣ್ಣೀರು ಬರುತ್ತೆ. ಬಸ್ ಹತ್ತಕ್ಕೆ, ಆಟ ಹತ್ತಕ್ಕೆ ಯಾರು ಕರೆದ್ರು ಸಡನ್ ಎದ್ದೇಳ್ತಾನೆ. ಇವಾಗ ಯಾಕೆ ಅವ್ರು ನನ್ ಕರೆದ್ರು ಅನ್ಸು. ಈಗ ಆರಾಮದ ಸರ್, ಖುಷಿ ಖುಷಿಯಾಗಿ ಬರೋದು. ಸುಳ್ಳು ಹೇಳಲ್ಲ, ಚೆನ್ನಾಗಾಗ್ಯಾನ. ನಾನು ಹಿಂಗೆ ಆಗ್ತಾನೆ ಅಂತಾನೆ ಗೊತ್ತಿಲ್ಲ. ನಮ್ಮ ಬ್ರದರ್ ಮ್ಯಾನೇಜರ್ ಬ್ಯಾಂಕ್ ಒಳಗೆ, ನಮ್ಮ ಅಣ್ಣ ಫಸ್ಟ್ ಹೋಗಮ್ಮ ಅಲ್ಲಿಗೆ, ನಮ್ಮಣ್ಣ ಅಡ್ವಾನ್ಸ್ ಬ್ಯಾಂಕಲ್ಲಿ ದಾವಣಗೆರೆ. ಅಪ್ಪಾಜಿ ಬ್ಯಾಂಕ್ನಾಗ, ಅಣ್ಣರ ಬ್ಯಾಂಕ್ನಾಗ ಅಣ್ಣ ಅಪ್ಪಾಜಿ ಹೋದ್ರಿ. ಈಗ ಒಬ್ಬ ಅಣ್ಣ ಅವ್ರು ಫಸ್ಟ್ ಹೋಗಮ್ಮ ನೋಡ್ಯಾರ, ನೋಡ್ಯಾರ ಫಸ್ಟ್ ಹೋಗಮ್ಮ ನೀನು ಇಂಪ್ರೂವ್ ಆಗಿ ಭಾಳ ಚೇಂಜ್ ಆಗಿರ್ತೀವಕ್ಕ. ನನ್ನ ಹೆಸರು ಶಿವಮ್ಮ, ಮನೆ ಶಿವಕ್ಕ ಭಾಳ ಇಂಪ್ರೂವ್ ಆಗ್ಯಾವ. ನಡೆಯೋದು ಹಿಂಗ್ ನಡೀತಿದ್ದೆ, ಈಗ ನೆಟ್ಟು ನಡೀತದ. ನಿಜ ಸರ್, ನೆಟ್ಟು ನಡೀತದ ಈಗ. ಅವಾಗ ಏನು ಗಡ ತಿರ್ಗಕ್ಕಾಗದಿಲ್ಲ, ತಿರ್ಗಕ್ಕಾಗ್ತಿರಲ್ಲ. ಹಂಗೆ ರಿವರ್ಸ್ ವಾಕ್ ಮಾಡಿ ಹಿಂದೆ ಮಕ್ಕಳಿಗೆ ಸ್ವಲ್ಪ ಹೊಡಿಬೇಕಂತ ಡೆಂಟಲ್ ಆಗ ಸರ್ಕಲ್ ಬರ್ತಿದ್ದಿಲ್ಲ. ಈಗ ಸರ್ಕಲ್ ಹೊಡಿತೀವಿ, ಹಂಗೆ ಡೆಂಟಲ್ ಹೊಡಿಬೇಕು. ಮುಂಚೆ ಹೆಂಗ್ ನಡೀತಾ ಇದ್ರಿ? ಮುಂದೆ ಬಂದು ಈ ತರ ಆಗ್ತದೆ, ಫುಲ್ ಬಾಡಿ ಹಿಂಗ್ ಆಗ್ತದೆ. ನಮ್ಮ ಮಕ್ಕಳೆಲ್ಲ ಹೆಜ್ಜೆ ನಡೀತಿದ್ದ. ಹೌದು ಕುತ್ಕೊಳ್ಳಿ, ಈಗ ಬನ್ನಿ ನಾನು ಕೂತ್ಕೊಂಡಿದ್ದೀನಿ. ಸೊ ಇಷ್ಟು ಆಮೇಲೆ ಎಲ್ಲ ಕಡೆ ತೋರಿಸಿದ್ರಿ. ಮತ್ತೆ ಇದಕ್ಕೆ ಏನಾದ್ರು ಸರ್ಜರಿ ಮಾಡ್ಬೇಕು ಅಂತ ಏನಾದ್ರು ಹೇಳಿದ್ರ? ಹೇಳಿ ಸುಳ್ಳು ಹೇಳ್ಬಾರ್ದು. ಮೈ ಇಳಿಸು ಹೇಳಿಲ್ಲ, ನನಗೆ ಎಲ್ಲಿ ಹೇಳಿಲ್ಲ. ಸಣ್ಣಾಗಿ ಅಂತ ಹೇಳ್ತಾ ಇದ್ದಾರೆ. ಸಣ್ಣಾಗಿ ನೀವೇನ್ ಪ್ರಯತ್ನ ಪಡ್ತಿದ್ರಿ?
ಮತ್ತೆ ಧಾರವಾಡದಾಗ ಸ್ವಾಮಿಯರ ಧಾರವಾಡದಾಗ ಅವ್ರು ಇಷ್ಟದ ಜೇನುತುಪ್ಪದ ಬಾಟ್ಲಿ ನೀರ ಪುಡಿ ನಿಂಬೆಹಣ್ಣು ಅಂತ ಹೇಳಿ 18 ದಿವಸ ಮಾಡಿದೆ ಏನು ಹೇಳಿಲ್ಲ. ಮಕ ಸಣ್ಣದಾಗಿತ್ತು ಮಾಡಿಲ್ಲ. ಮತ್ತೆ ಬೇರೆ ಪ್ರಯತ್ನ ಏನು ಮಾಡಿಲ್ಲ. ಬೇರೆ ಪ್ರಯತ್ನ ಏನು ಮಾಡಿಲ್ಲ. ವೆಯ್ಟ್ ಲಾಸ್ ಮಾಡೋದಕ್ಕೆ ಬೇರೆ ಚಪಾತಿ ತಿಂತಿದ್ರಾ? ನಾನು ಎಲ್ಲ ತಿಂದಿವಿ. ಸುಳ್ಳು ಚಪಾತಿ ಎಲ್ಲ ಯೂಸ್ ಮಾಡ್ತಿದ್ದೆ, ಬೇರೆ ಬೇರೆ ಬೇಕರಿ ಫುಡ್ ಎಲ್ಲ ತಿಂತಾ ಇದ್ದೆ. ಅದೆಲ್ಲನೂ ಇವಾಗ ಸ್ಟಾಪ್ ಮಾಡಿ ಬ್ರೆಡ್ ಎಲ್ಲ ತಿಂತೀವಿ. ಸುಳ್ಳು ಹೇಳೋದು. ನೀವು ಇಲ್ಲಿಗೆ ಹಾಸ್ಪಿಟ್ಲಿಗೆ ಬರೋದಕ್ಕೆ ನಿಮ್ಗೆ ಏನು ಗೊತ್ತಾಯ್ತು? ಮೊಬೈಲ್ ಒಳಗೆ ನೋಡ್ತಿತ್ತು ಸರ್. ರಾತ್ರಿ ಹಚ್ಚರದಾಗ ಕೂತಾಗ ನೋಡ್ತಿತ್ತು. ನಿಂದೆ ಬರ್ತಿತ್ತು. ನಾನು ಫಸ್ಟ್ ನೋಡಿದ್ದೆ ಧಾರವಾಡದ ಅಜ್ಜಿ. ಧಾರವಾಡದ ಅಜ್ಜಿ ಮೊಮ್ಮಗಳು ಅವ್ರು ನೋಡಿದ್ಮೇಲೆ ಶುರು ಮಾಡ್ಕೊಂಡು ನೋಡೋದೆ ಕೆಲಸದಾಗಿದ್ರು ನೋಡೋದೆ, ಮನೆಗಿದ್ರು ನೋಡೋದೆ. ನೋಡ್ ನಾನೇ ಯಾಕೆ ಹೋಗ್ಬಾರ್ದು. ಎಷ್ಟು ತಿಂಗಳು ನೋಡಿದ್ರಿ ಸರ್? ಒಂದೂವರೆ ತಿಂಗಳು ನೋಡಿ. ಆಮೇಲೆ ನಮ್ಮ ಅಣ್ಣಗೆ ಹೇಳಿದ್ನ ಹೋಗಿ ಬರೋಗಮ್ಮ ನೋಡೋಣ, ಇದೊಂದು ಲಾಸ್ಟ್ ಚಾನ್ಸು ಅಂತ. ಇಲ್ಲಿ ಬಂದಾಗ ಸ್ಟಾರ್ಟಿಂಗ್ ಹೆಂಗ್ ಬಂದ್ರಿ? ಬಸ್ನಾಗ ಬಂದಿದ್ವಿ. ಆದ್ರೆ ಹತ್ತದ್ ಬಹಳ ಕಷ್ಟ ಆಗಿತ್ತು. ಬಸ್ಸಿನ ಜನ ಎಲ್ಲ ನೋಡಿದ್ರು ನನ್ನ ಹತ್ತದ. ಈಗ ಆರಾಮ್ ಆಗ್ತದೆ. ಫಸ್ಟ್ ಬಂದಾಗ ಎಷ್ಟು ಇಂಪ್ರೂವ್ಮೆಂಟ್ ಆಯ್ತು? ಫಸ್ಟ್ ಬಂದಾಗ 1 ವಾರ ಆಗಿದ್ದು ಸರ್. ಯಾಕಾರ ಹೋಗಿದ್ದೇನ ಯಾಕಾರ ಹೋಗಿದ್ದೇನ ಏನೇನೋ ಆಗ್ಲಲ್ಲ ಅಂದೆ. ಎಲ್ಲ ನಿಜ ಹೇಳ್ಬೇಕಲ್ಲ. ಅವಾಗ 2ನೇ ವಾರ ಅಷ್ಟು ಚೆನ್ನಾಗಿ ಹಾಕ್ಯಂತ ಬಂತು. ಅಲ್ಲ ಮತ್ತೊಂದು ತಿಂಗಳಿಗೆ ಬಂದೋದೆ. ಏನೇನ್ ಬಿಟ್ರಿ ಫಸ್ಟ್ ಬಂದು? ಅದನ್ನು ನೀವೇನೇನ್ ಮೊಬೈಲಾಗ ಹೇಳ್ತಿದ್ರು ಅವೆಲ್ಲ ಅಲೆ ಬಿಟ್ಕೊಂತ ಮುಂಚೆನೆ 1.5 ತಿಂಗಳ ಟೈಮಲ್ಲಿ ಅವೆಲ್ಲ ಬಿಟ್ಕೊಂತ ಬಂದಿದ್ದೆ. ಮತ್ ನೆಕ್ಸ್ಟ್ ಬಂದ ನೀವ್ ಹೇಳಿದಂತೂ ಫುಲ್ ಸ್ಟಾಪ್ ಮಾಡ್ಬಿಟ್ರಿ. ಆಮೇಲೆ 1 ವಾರ ಆದ್ಮೇಲೆ ನಿಮಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. 1 ವಾರ ಆಗಿದ್ದಲ್ಲ ಸರ್. ಯಾಕಾರ ಹೋದ್ನಪ್ಪ ಅಲ್ಲಿ ಹಿಂಗ ಏನೋ ಬಿಡು ಅನ್ನಂಗ ಆಗ್ಬಿಡ್ತು. ಆಮೇಲೆ ಮಾತ್ರೆಗಳು ಕಂಟಿನ್ಯೂಸ್ ತಗೊಂತಾನೆ ಇದ್ದೆ, ಮಾತ್ರೆ ಬಿಡ್ಲಿಲ್ಲ? ಯಾವ್ದು ಬಿಡ್ಲಿಲ್ಲ. ಏನಕ್ಕತ್ತ ಆಗ್ಲಿ ಎಲ್ಲ ಕಡೆಗೂ ನಮ್ಗೇನೆ ಮತ್ತೆ ಇವ್ರದ್ದು ಟ್ರೀಟ್ಮೆಂಟ್ ಮಾಡ್ಕೋಬೇಕಲ್ಲ ಅಂತ ಮನ್ಸ್ ಮಾಡಿ ಎಲ್ಲ ಮಾಡ್ತಾರೆ. ಆಮೇಲೆ ಸೆಕೆಂಡ್ ಟೈಮ್ ಊಟ ಮಾಡಕ್ಕಾಗಲ್ಲ. ಅದು ಇದು ತಿನ್ಬೇಕನ್ಸಲ್ಲ. ಅನ್ಸಲ್ಲ. ಜಾಸ್ತಿ ಊಟ ಹೋಗಲ್ಲ. ತಪ್ಪಿ ಆಸಿ ಮಾಡಿ ಉಣ್ಣಕ್ಕೋದ್ರೆ ಬೆನೆಗೆಲ್ಲ ನೋಡಿ. ಇಲ್ಲ, ಇನ್ನು ಡೈಜೆಷನ್ ಪವರ್ ಇಂಪ್ರೂವ್ಮೆಂಟ್ ಆಗ್ಬೇಕು. ನಿಮ್ದು ಇವಾಗ ಸ್ವಲ್ಪ ಬಾಡಿಲಿರೋ ಫ್ಯಾಟ್ ಎಲ್ಲ ಕರಗಿ ಡೈಜೆಷನ್ ಪವರ್ ಇಂಪ್ರೂವ್ಮೆಂಟ್ ಆಗಿ ಅವಾಗ ಅಂದ್ರೆ ಹೆಲ್ತಿ ಆಗಿರೋ ತಿನ್ನಕ್ಕೆ ಗಟ್ ಮೈಕ್ರೋಬೈಮ್ ಗುಡ್ ಹೆಲ್ತಿ ಮೈಕ್ರೋಬೈಮ್ ಇಂಪ್ರೂವ್ಮೆಂಟ್ ಆಗ್ಬೇಕು. ಒಳಗಡೆ ಒಳ್ಳೊಳ್ಳೆ ಫ್ಯಾಕ್ಟರಿಗಳು ಇರ್ತಾವೆ, ಅದು ಇಂಪ್ರೂವ್ಮೆಂಟ್ ಆಗಿಲ್ಲ. ಅವಾಗ ಎಲ್ಲ ಕೆಟ್ಟ ಫ್ಯಾಕ್ಟರಿಗಳು ಇತ್ತು. ಅದೇ ಅಪರೇ ಸಕ್ಕರೆ ಕೊಡು, ಬ್ರೆಡ್ ಕೊಡು, ಬಿಸ್ಕೆಟ್ ಕೊಡು, ಅವು ಕೇಳ್ತಾ ಇದ್ವಿ ನಿಮ್ಗೆ. ಅವು ಇವಾಗ ಬಂದ್ ಮಾಡಿದಿರಲ್ಲ, ಅವು ಸತ್ತೋಗ್ಬಿಡ್ತಾವ. ಎಲ್ಲ ಫ್ಯಾಕ್ಟರಿಗಳೆಲ್ಲ ಹಳೆವೆಲ್ಲ ಸತ್ತೋಗ್ತಾವೆ. ಹೊಸದು ಗಟ್ಟು ಮೈಕ್ರೋಬೈಮ್ ಬರ್ಲಿ. ಗಟ್ ಫೋರ ಬಂದ್ಮೇಲೆ ಅವಾಗ ನಿಮ್ಗೆ ಹೆಲ್ತಿ ಫುಡ್ ಇನ್ನೂ ಜಾಸ್ತಿ ಕೇಳ್ತಾರೆ. ಇದೇ ತರ ಡಯಟ್ ಮಾಡ್ಕೊಂಡು ಇನ್ನೊಂದು 3 ತಿಂಗಳು ಮಾಡಿ. ನಮ್ ಬಾವರ ಮಗ ನಿಮಗಿದ್ದಾರೆ ಉಮೇಶ್ ಅಂತ. ಎಲ್ಲ ಸೇಮ್ ಉಮೇಶ್ ಅವರು. ಅವ್ರೇನ್ ಕೆಲಸ ಮಾಡ್ತಾರೆ? ಅವರು ಆಮೇಲೆ ಇದು ಇನ್ನೊಂದು 70 kg ಆಗೋರು ಇದೇ ತರ ಡಯಟ್. ನೀವ್ ಹೆಂಗ್ ಹೇಳ್ತೀರಾ ಅಂತ 70 kg ಡಯಟ್ ಆಗೋ ಇದೇ ತರ ಮೇಂಟೈನ್ ಮಾಡಿ. ನೀವು ಇನ್ನೂ ನೀವ್ ಯಾವಾಗ ಸಾಕ್ ಬಿಡಮ್ಮ ಅಂತೀರ ಅವಾಗ ಇರ್ತಾನೆ. ಅಲ್ಲ, ಅವನ್ನ ಏನ್ ನೀವು ಅವಾಯ್ಡ್ ಮಾಡಕ್ ಹೇಳಿದ್ರಲ್ಲ, ಈ ಬ್ರೆಡ್ ಬಿಸ್ಕೆಟ್ ಚಪಾತಿ, ಅವನ್ನ ಪರ್ಮನೆಂಟ್ ಆಗಿ ಬಿಟ್ಬಿಡಿ. ಅವನ್ನ ಲೈಫ್ ಟೈಮ್ ಬಿಟ್ಬಿಡಿ. ಅದರಿಂದ ಒಳ್ಳೇದಂತೂ ಆಗಲ್ಲ. ಒಂದು ಚೂರು ಒಳ್ಳೇದಾಗಲ್ಲ. ನಾಳೆ ರೊಟ್ಟಿ ಬಿಟ್ರೆ ಬೇರೆ ಏನೂ ಉಪಯೋಗ ಇಲ್ಲ. ಇವೇನೆಲ್ಲ ತಗೋಬೇಕಂತ ಹೇಳಿದ್ರಲ್ಲ, ಮೆಂತ್ಯ ಮೊಳಕೆ ಬರ್ಸ್ಕೊಂಡು ಅವನ್ನ ನೀವು ಹಂಗೆ ಕಂಟಿನ್ಯೂಸ್ ತಗೊಂತ ಹೋಗಿ. ಇನ್ನೊಂದು 6 ತಿಂಗಳು ಮಾಡಿ, 6 ತಿಂಗಳು 1 ವರ್ಷ ಮಾಡಿ. ನೀವು ಚೆನ್ನಾಗಿ ನಿಮ್ದು ಇನ್ನೂ ನ್ಯಾಚುರಲ್ ಸ್ಕಿನ್ ಕಲರ್ ಬಂದಿಲ್ಲ. ಇದಕ್ಕಿನ ಬೆಳಗಿದಿರ್ತಾರ ನೀವು. ಇದಕ್ಕಿನ ಬೆಳಗಿದ್ರೆ ಟ್ಯಾನ್ ಇದೆ ಇಲ್ಲ, ಟ್ಯಾನ್ ಇದೆ. ಆ ನಾರ್ಮಲ್ ಸ್ಕಿನ್ ಕಲರ್ ಬರಲಿ. ಮತ್ತೆ ಇದು ಹೊಟ್ಟೆಯಲ್ಲಿ ಇನ್ನೂ ಹೋಗ್ಲಿ, ಫ್ಯಾಟಿ ಲಿವರ್ ಹೋಗ್ಲಿ, ಒಳಗಡೆ ಇನ್ಫ್ಲಮೇಷನ್ ಇನ್ನೂ ಕಡಿಮೆ ಆಗಿ. ಇವತ್ತಿಂದು ಬ್ಲಡ್ ರಿಪೋರ್ಟ್ ಎಲ್ಲಿದೆ? ಇವತ್ತಿನ ರಿಪೋರ್ಟ್ ಅಲ್ಲಿ 29 ಬಂದಿದೆ. ESR ಮುಂಚೆಗಿಂತ ತುಂಬಾ ಕಡಿಮೆ ಆಗಿದೆ. HSCRP 12.9 ಬಂದಿದೆ. ಶುಡ್ ಹಾವ್ ರಿಟರ್ನ್ ಇಯರ್ ಬರ್ಬಿಡಿ. ಸೊ ಅದು ಇನ್ನೂ 1 ಬರ್ಬೇಕು. HSCRP 1 ಬರೋರ್ಗು ಅದೇ ತರ ಮಾಡಿ. ಜೊತೆಗೆ ಇಲ್ಲ, ಡಯಟ್ ನೀವು ಮಾಡಿದ್ರೆ ಒಳ್ಳೇದು. ಏನ್ ಕೆಟ್ಟದೇನು ಇದೆಯಾ? ಒಳ್ಳೇದೇ ಇರುತ್ತೆ. ಮತ್ತೆ ನಿಮಗೆ ಫ್ಯೂಚರ್ಗೆ ಇನ್ನೂ ಬೇರೆ ಬೇರೆ ಹೊಸ ಕಾರ್ಯಗಳೆಲ್ಲ ಬರೋದೇ ಇಲ್ಲ. ಇದೇ ಡಯಟ್ ಮಾಡಿದ್ರೆ ಇದನ್ನೇ ಮೆಡಿಸಿನ್ ತಗೊಂಡು ಬಾಡಿ ಅದು ಕರೆಕ್ಟ್ ಆಗಿ ಮಾಡಿದ್ರೆ ನೀವು ಅದಕ್ಕೆ ನಿಮ್ಗೆ ಕೇಳಿದ್ ನಾನು. ಬೆಳಗ್ಗೆ ಟೈಮ್ ಇಡ್ಲಿ ತಿಂತೀನಿ ಅಂದ್ರೆ ಅದು ಓಕೆ. ಅದು ಏನು ಗೊತ್ತಾ, ನೀವು ತಿನ್ನಿ ಪರವಾಗಿಲ್ಲ. ನೀವು ಮಧ್ಯಾಹ್ನ ಊಟ ಮಾಡ್ತಿಲ್ಲ, ಅದನ್ನೇ ಊಟ ತರ ಆಗ್ತಿದೆ. 11 and 7 ಅಂತ ಹೇಳ್ತೀವಿ ನಾವು. ಬೆಳಗ್ಗೆ 11 ಗಂಟೆ ಒಂದು ಊಟ ಮಾಡಿದ್ರೆ ಮತ್ತೆ 7 o'clock ಒಂದು ಊಟ ಮಾಡಿ ಅಂತ ಹೇಳ್ತೀವಿ. 11 and 7 ಅದು ಕರೆಕ್ಟ್ ಆಗಿದೆ. ಅದೇನೋ ಊಟ ಮಾಡಿ ನೀವು ಬೆಳಗ್ಗೆ ಇಡ್ಲಿ ತಿಂದಿದ್ರೆ ತಗೊಂಡ್ಬಿಟ್ಟು ಮಧ್ಯಾಹ್ನ ಊಟ ಮಾಡೋದು, ಸಾಯಂಕಾಲ ತಿಂತೀರಾ. ಕರೆಕ್ಟ್ ಆಗಿದೆ. ಇದೇ ತರನೇ ಮಾಡಿ. ನೀವೇನ್ ಮಾಡಿದ್ರ ಅದು ಪರ್ಫೆಕ್ಟ್.
ಅದ್ರಲ್ಲಿ ಯಾವ್ದೂ ಲೋಪದೋಷಗಳು ಕಾಣ್ತಾ ಇಲ್ಲ. ಚೆನ್ನಾಗಿ ಹಂಗೆ ಮಾಡಿ ಕೊಬ್ಬರಿ ಕೂಡ ಕಂಟಿನ್ಯೂ ಮಾಡಿ. ತೆಂಗಿನಕಾಯಿ ತಿನ್ನೋದು ಮಾತ್ರ ಬಿಡಕ್ಕೆ ಹೋಗ್ಬೇಡಿ. ದಿನ ಅಷ್ಟೇ 2 ಮಕ್ಳಿಗೆ ತಗೊಂಡು ಒಳ್ಳೆ ಸಿಗಲ್ಲ. ಇನ್ನೂ ಚೆನ್ನಾಗ್ತದೆ ಅಂತ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ರು ಬಂದು ಸಾರ್ ಹತ್ರ ತೋರಿಸ್ಕೊಳ್ರಿ, ನನ್ನಂಗೆ ಚೆನ್ನಾಗಾಗುತ್ತೆ. ಆಮೇಲೆ ಮುಖ್ಯವಾಗಿ ನೀವು ಹಾಸ್ಪಿಟ್ಲಾಗ ಇರೋದಲ್ವಾ, ಹಾಸ್ಪಿಟ್ಲಾಗೆ ಇರಿದ್ರೆ ಹಾಸ್ಪಿಟ್ಲ್ ಅಂದ್ರೆ ಒಂದು ಜನಗಳಿಗೆ ಒಂದು ಭಯ ಇರುತ್ತೆ ಹೆಂಗೆ ಏನು ಅಂತ. ಸೊ ಆ ಒಂದು ಭಯ ಇಲ್ದಂಗೆ ನೀವು ಬಂದಿದ್ರ ಅಂದ್ರೆ ಬೆಂಗಳೂರು ಆಲ್ರೆಡಿ ಮುಂಚೆ ಬೆಂಗಳೂರಿಗೆ ಬೇರೆ ಯಾವ್ದು ಹಾಸ್ಪಿಟ್ಲಿಗೆ ಬಂದೋಗಿ ಅಂತ ಬಸವೇಶ್ವರ ನಗರದಲ್ಲಿ ಹಾಸ್ಪಿಟ್ಲಿಗೆ ಬಂದೋಗಿ ಅಂತ ಹೇಳಿದ್ರಿ. ಬಟ್ ಅಲ್ಲಿ ವಾಸಿ ಆಗಿಲ್ಲ. ಅಲ್ಲಿ ವಾಸಿ ಆಗಿಲ್ಲ. ಅಲ್ಲಿ ಇಲ್ಲಿ ಬರ್ಬೇಕಾದ್ರೆ ನಿಮ್ಗೆ ವಾಸಿ ಆಗಂತ ನಂಬಿಕೆ ಬಂತ ನಿಮ್ಗೆ? ಅಲ್ಲೆಲ್ಲ ನೋಡಿದ್ನಲ್ಲ, ಎಲ್ರು ಹೇಳ್ದಂಗ ನೀವು ದೇವ್ರು ಸಹ ಅಂತ ಎಲ್ಲರೂ ಹೇಳಾರಲ್ಲ. ನಾನು ಒಂದ್ಸತಿ ಅವ್ರ ಹತ್ರ ಯಾಕೆ ಹೋಗ್ಬಾರ್ದು ಅಂತ ನನ್ನ ಮನ್ಸಿಗೆ ಮನೆ ಫ್ಯಾಮಿಲಿಗೆ ಹೇಳ್ಬೇಕಂತ. ಅಣ್ಣ ಹೋಗಲಿಂದ ಅಂತ ಬೆಂಗಳೂರಾಗ ಅದು ಒಂದು ಲಾಸ್ಟ್ ನೋಡ್ಕೊಂಡು ಇಲ್ಲಿ ಬರಕ ಈ ನಮ್ಮ ವಿಡಿಯೋ ನೋಡ್ಬೇಕಲ್ಲ ಬರೋಣ ಇದು ಒಂದ್ಸತಿ ಲಾಸ್ಟ್ ಎಲ್ಲ ಕಡೆಗೆ ತೋರಿಸ್ತೀನಿ ಅಂತ. ದೇಹವೇ ದೇವ್ರು. ಆಕ್ಚುಲಿ ನಿಮ್ ದೇಹನ ವಾಸಿ ಮಾಡಿರೋದು ನಿಮ್ ದೇಹನೇ. ಅದು ಅಷ್ಟು ಪವರ್. ನಾವು ಅದನ್ನ ಕೆಡಿಸ್ತಿರ್ತೀವಿ. ಈ ಬೇಕರಿ ಫುಡ್ ಮತ್ತೆ ಈ ಎಣ್ಣೆಗಳು ಅದು ಇದೆಲ್ಲ ತಿಂದು ಇದೆಲ್ಲ ಯಾರು ನನಗೆ ವಾಸಿ ಮಾಡಕ್ಕೂ ಪರಮಾತ್ಮ ಸಿಗ್ಬೋದು, ಎಲ್ಲಿ ಇರ್ಬೋದು ಅವರು. ಅದು ನನ್ನ ಮನಸ್ಸಿಗೆ ಯಾರ್ಯಾರು ನನ್ನ ಕಂಡಿಡಿಲಿಲ್ಲ. ನಾನು ನನ್ನ ಮನೆಗೆಲ್ಲ ಹೇಳೋದು ಆ ಸಾರ ಎಲ್ಲ ನನ್ ಕೊಂಡಿಡಿದು ಟ್ರೀಟ್ಮೆಂಟ್ ಮಾಡಿದ್ರಲ್ಲ ಅಂತ ಇವತ್ತು ಕಳ್ಳು ಬಳಿಯಲ್ಲ ಫೋನ್ಯಾಗೆ ನಾನು ಇವಾಗ ಚೆನ್ನಾಗಿದ್ದೀನಿ ಅಂತ ಖುಷಿಯಾಗಿ ಹೇಳ್ತಾನಲ್ಲ ಸರ್. ನಾನು ಮನ್ಸಿಗೆ ಅನ್ಕೊಂತದ್ದು ನಾನು ಯಾರು ಕಂಡಿಡಿಲಿಲ್ಲ, ಎಷ್ಟು ಡಾಕ್ಟ್ರು ತೋರಿಸಿದ್ರು, ಎಲ್ಲಿ ಇರ್ಬೋದು ಪರಮಾತ್ಮ ಅವ್ರನ್ನ ಯಾರು ಸೃಷ್ಟಿ ಮಾಡಿರ್ಬೇಕು ಅನ್ಕೊಂಡಿದ್ ನಮ್ಮ ಮನಸ್ಸಿನ ಅಲ್ಲ ಅನ್ಕೊಂಡಿದ್ದು ಹೇಳ್ಬೇಕಂತ. ಇಲ್ಲಿ ಬಂದು ಸಹ ನಾನು ಚೆನ್ನಾಗಿದ್ದೀನಿ. ನನ್ನೊಂದು ದೇವ್ರು ಚೆನ್ನಾಗಿ. ನನಗೆ ಗಂಡು ಮಕ್ಳೆಲ್ಲ 2 ಹೆಣ್ಮಕ್ಳೆ, ಮೊಮ್ಮಕ್ಳು ಇಂಜಿನಿಯರು. ನಮ್ಮಂತ ಬಡವರಿಗೆ ನೋವಿಲ್ದಂಗೆ ಮಾಡಿ ಮುಖ್ಯವಾಗಿ ಏನ್ ಗೊತ್ತಾ, ಅವು ಇವೆಲ್ಲ ಏನ್ ಗೊತ್ತಾ, ಟ್ರೀಟ್ಮೆಂಟ್ ತಗೊಂಡ್ಬಿಡ್ತಾರೆ, ಅಂದ್ರೆ ರಿಸಲ್ಟ್ ಬರಲ್ಲ. ಅದರಿಂದನೇ ಬೇಜಾರಾಗುತ್ತೆ. ಡಿಸ್ಕಸ್ ಮಾಡಿರ್ತಾರೆ, ರಿಸಲ್ಟ್ ಬರಲ್ಲ. ಅಟ್ಲೀಸ್ಟ್ ರಿಸಲ್ಟ್ ಬರುತ್ತಲ್ವಾ, ಅವರು ಸ್ವಲ್ಪ ಸತ್ಯ ಮಾಡೋದು ಪ್ರಯತ್ನ ಪಡ್ಬೇಕು. ಬೆಳ್ಳ ಓದ್ಬೇಕಲ್ಲ, ಏನ್ ಚೇಂಜ್ ಆಗಿಲ್ಲ ಇವಾಗ ಎಲ್ಲರೂ ಒಂದೇ ಟೈಮ್ ಸೇರ್ತಾವ ಬೆಳಗ್ಗೆ ಆಫೀಸಿಗೆ ಬೆಳ್ಳೋತಕ್ಕ. ಅವಾಗ ಏನ್ ಶಿವಮ್ಮ ಪಾಡಾಕಿ ಇಲ್ಲ ಅನ್ಕೊಂಡಿದ್ವಿ. ಚೆನ್ನಾಗಾದ್ ಬಿಡ, ಒಳ್ಳೆ ಡಾಕ್ಟರ್ ಸಿಕ್ತಾರ. 4 ವರ್ಷ ರಿಟೈರ್ಮೆಂಟ್. 4 ವರ್ಷ. ಇನ್ನು 4 ವರ್ಷ ಮಾಡೇ ಮಾಡ್ತೀನಿ ಸರ್. ನಾ ಮಾಡಲ್ಲ ಅನ್ಕೊಂಬಿಟ್ಟು ಚಿಕನ್ ಇದು ಕೊರೋನಾ ಟೈಮಲ್ಲಿ ರಾಜಾರಾಮಿ ಬರೆಯೋಣ ಅನ್ಕೊಂಬಿಟ್ಟಿದ್ ಮನ್ಸಲ್ಲ ಸಾಕಾಗಿ. ಇವಾಗ ಇನ್ನೂ 10 ವರ್ಷ ಕೊಟ್ರು ಮಾಡ್ತಾನೆ. ಕೆಲಸ ಮಾಡಿದ್ರೆ ಆರಾಮದ ಸರ್. ಸುಸ್ತು ಗಿಸ್ತು ಏನು ಆಗಲ್ಲ. ಮುಂಚೆ ಆಗ್ತಿದ್ವಿ. ಅವ್ರು ಬಂದ್ಬಿಡೋದು, ತುಂಬಾ ಬೆವ್ರು ಬಂದ್ಬಿಡೋದು ಕೆಲಸ ಮಾಡಕ್ಕ. ಟೆನ್ಷನಿಗೂ ಅದಕ್ಕೂ ನೋವಿಗೂ ಅದಕ್ಕೂ. ಈಗ ಎಷ್ಟರ ಕೆಲಸ ಮಾಡ್ತಾರೆ ಸರ್, ಸುಸ್ತು ಅನ್ಸಲ್ಲ. ಚೆನ್ನಾಗಿದೆ.